ಶ್ರಾವಣಿ ಈಗಲೇ ಹೊರಡ್ಬೇಕಾ? ಯಾಕಮ್ಮ? ಚಿಕ್ಕಮ್ಮ ದಯವಿಟ್ಟು ಯಾಕೆ ಏನು ಅಂತ ಏನು ಕೇಳಬೇಡಿ. ಅತ್ತೆ ಬನ್ನಿ ನಾವು ನಮ್ಮ ಮನೆಗೆ ಹೋಗೋಣ. ಅಲ್ಲ ಶ್ರಾವಣಿಯಮ್ಮ, ಅದು ಪ್ಲೀಸ್ ಅತ್ತೆ ತಡ ಮಾಡಿಬಿಡಿ. ಧನಲಕ್ಷ್ಮಿ ಅದಕ್ಕೆಗೂ ಹೇಳಿ ಅವರು ಕೂಡ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ. ನಾವು ತಕ್ಷಣ ಇಲ್ಲಿಂದ ಹೊರಡಬೇಕು. ಅಯ್ಯಯ್ಯೋ, ಇದೇನಿದು? ಈ ಶ್ರಾವಣಿ ಇದ್ದಕ್ಕಿದ್ದಂಗೆ ಈ ಥರ ಹೇಳ್ತಾಳಲ್ಲ. ಈ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಇದ್ದು ಏನಾದರೂ ವರ್ಕೌಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಹೋಗೋಣ ಅಂತಾಳಲ್ಲ. ಏನು ಮಾಡಲಿ? ಮೇಡವ್ರೆ, ತವ್ರ ಮನೆಗೆ ಅಂತ ಬಂದ್ರಿ, ಇವಾಗ ಮತ್ತೆ ಗಂಡನ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೀರಿ. ನೋಡಿ, ತವ್ರ ಮನೆಗೆ ಬಂದಮೇಲೆ ಒಂದು 4 ದಿನ ಇದ್ದು ಹೋಗಬೇಕು, ತಪ್ಪೇನೂ ಇಲ್ಲ. ಇತ್ತೀಚೆಗಿನೂ ಈ ಮನೆ ನಮಗೆ ಅಡ್ಜಸ್ಟ್ ಆಗ್ತಾ ಇತ್ತು. ಅಂದರೆ ನೋಡಿ, ಆ ಮನೆಯಲ್ಲಿ ಒಂಥರ ಧೂಳು ಜಾಸ್ತಿ, ಕಸ ಜಾಸ್ತಿ, ದಮ್ಮು ಕೆಮ್ಮು ಎಲ್ಲ ಆಯಾಸ ಆಗ್ತಿತ್ತು ನನಗೆ. ಈ ಮನೆಯಲ್ಲಿ ತಣ್ಣನೆ ಗಾಳಿಲಿ AC-ಯಲ್ಲಿ ತಂಪಾಗಿ ಮೆತ್ತಗಿರೋ ಬೆಡ್ ಮೇಲೆ ಇವಾಗ ತಾನೇ ಹುಷಾರಾಗ್ತಿದ್ದೆ. ಹೋಗ್ಬೇಕಾ ಮೇಡಮ್ ಅವರೇ? ಅರ್ಥವಾಯ್ತು ಬಿಡಬರೇ. ನೀವು ಕಣ್ಣು ಬಿಟ್ಟ ಮೇಲೆ ಇನ್ನೊಂದು ಮಾತಿಲ್ಲ. ನಾನು ಲಗೇಜ್ ಪ್ಯಾಕ್ ಮಾಡ್ಕೋತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.